ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಬಂದು ನೀವು ಆಲ್ರೆಡಿ ತಮ್ನೇಲಿ ನೋಡಿದಾಗೆ RR ರಿಟ್ರೀಟ್ ಅನ್ನೋ ಒಂದು ರೆಸಾರ್ಟ್ದು ರಿವ್ಯೂ ವ್ಲಾಗ್ ಆಗಿರುತ್ತೆ. ಸೊ ಅಲ್ಲಿ ಏನೇನು ಅಮ್ಯುನಿಟೀಸ್ ಇರುತ್ತೆ ಮತ್ತು ಪ್ಯಾಕೇಜಸ್ದು ಕಾಸ್ಟ್ ಎಷ್ಟು, ಸ್ಟೇ ಆಪ್ಷನ್ಸ್ ಯಾವುದಿರುತ್ತೆ, ಫುಡ್ ಮತ್ತು ಪ್ರತಿಯೊಂದ್ರದ್ದು ಡೀಟೇಲ್ಸು ಈ ಒಂದು ವ್ಲಾಗಲ್ಲಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆ ತನಕ ನೋಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಈ ರೆಸಾರ್ಟ್ ಲೊಕೇಟ್ ಆಗಿರುವಂಥ ಲೊಕೇಶನ್ ಬಂದು ಶ್ರೀನಿವಾಸಪುರ, ನೆಲಮಂಗಲ ಹತ್ರ ಬ್ಯಾಂಗ್ಳೂರಲ್ಲಿ. ಸೊ ನಮಗೆ ಕೋಲಾರಿಂದ ಇಲ್ಲಿಗೆ ರೀಚ್ ಆಗೋಕ್ಕೆ ಆಲ್ಮೋಸ್ಟ್ 1 hour 45 minutes ತಗೊಳ್ತು. ಸೊ ಆ್ಯಕ್ಚುಲಿ ನಾವು ಇವತ್ತು ಬಂದಿರೋದು ಸ್ಟೇಗೋಸ್ಕರ. ಸೊ ಇಲ್ಲಿ ಡೇ ಔಟ್ ಪ್ಯಾಕೇಜಸ್ ಸಹ ಇರುತ್ತೆ, ಸ್ಟೇ ಆಪ್ಷನ್ ಸಹ ಇರುತ್ತೆ. ಸೊ ನಾನು ಸ್ಟೇ ಆಪ್ಷನಲ್ಲಿ ಏನೇನು ಫೆಸಿಲಿಟೀಸ್ ಇರುತ್ತೆ ಹೋಲ್ ಡೇದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಡೇ ಔಟಲ್ಲಿ ಸೇಮ್ ಅಮ್ಯುನಿಟೀಸೇ ಇರುತ್ತೆ, ಜಸ್ಟ್ ಸ್ಟೇ ಆಪ್ಷನ್ ಒಂದು ಸ್ಕಿಪ್ ಮಾಡಿರ್ತಾರೆ ಅಷ್ಟೇ. ಸೊ ಇವಾಗ ಫಸ್ಟ್ ನಾವು ರಿಸೆಪ್ಷನ್ ಏರಿಯಾಗೆ ಹೋಗಿ ನಾವು ಬುಕ್ ಮಾಡಿದ್ವಿ ಮುಂಚೆನೇ, ಅಂದರೆ ರೂಮ್ಸ್ ಎಲ್ಲ ಬುಕ್ ಮಾಡಿದ್ವಿ ಸ್ಟೇಗೆ. ಅಲ್ಲಿ ಹೋಗಿ ಆ ಬುಕ್ಕಿಂಗ್ ID ಇದೆಲ್ಲ ತೋರಿಸಿ ನೆಕ್ಸ್ಟು ಅಲ್ಲೊಬ್ಬ ಗೈಡ್ನ ನಮ್ಗೆ ಅಸೈನ್ ಮಾಡ್ತಾರೆ. ಸೊ ಅವರು ನಮಗೆ ಪ್ರತಿಯೊಂದು ಡೀಟೇಲ್ಸು ಶೇರ್ ಮಾಡ್ತಾರೆ, ಅಂದರೆ ಯಾವ್ಯಾವ ಟೈಮ್ಗೆ ನೀವು ಯಾವ್ಯಾವ ಅಮ್ಯುನಿಟೀಸ್ನ ಯುಟಿಲೈಸ್ ಮಾಡ್ಕೋಬೋದು ಅಂತ. ಅಂದರೆ ರೈನ್ ಡ್ಯಾನ್ಸ್ ಆಗಲಿ, ವೇವ್ ಪೂಲ್ ಆಗಲಿ, ಈ ಥರ ತುಂಬಾ ಆಪ್ಷನ್ಸ್ ಇರುತ್ತೆ ಮತ್ತು ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ. ಸೊ ಅದೆಲ್ಲದ್ರ ಬಗ್ಗೆ ಈ ಒಂದು ಗೈಡ್ ನಮಗೆ ತಿಳಿಸ್ಕೊಡ್ತಾರೆ. ಸೊ ಈ ಥರ ಹೋಗಿದ ತಕ್ಷಣವೇ ಸ್ಟೇ ಆಪ್ಷನ್ ಅವ್ರಿಗೆ ಮತ್ತು ಲೈಕ್ ಡೇ ಔಟ್ ಅವ್ರಿಗೆ ಡಿಫ್ರೆಂಟ್ ಕಲರ್ಸ್ ಆಫ್ ಟ್ಯಾಗ್ಸ್ ಇರುತ್ತೆ. ಸೊ ನಮಗೆ ವೈಟ್ ಕಲರ್ ಟ್ಯಾಗ್ ಕೊಟ್ಟಿದ್ರು ಮತ್ತು ಈ ಥರ ಏನೇನು ಅಮ್ಯುನಿಟೀಸ್ ಇದೆ ಅಂದ್ಬಿಟ್ಟು ಒಂದು ಶೀಟ್ ಕೊಡ್ತಾರೆ. ಟೈಮಿಂಗ್ ಸಹ ಅಲ್ಲೇ ಮೆನ್ಷನ್ ಮಾಡಿರುತ್ತೆ ಮತ್ತು ಅದು ಎಲ್ಲೆಲ್ಲಿ ಇರೋದು ಅಂತ ಡೈರೆಕ್ಷನ್ ಸಹ ಅಲ್ಲಲ್ಲಿ ರೆಸಾರ್ಟಲ್ಲಿ ಹಾಕಿರ್ತಾರೆ, ಅದನ್ನು ನೋಡಿಕೊಂಡು ನೀವು ಓಡ್ಬೋದು. ಸೊ ಇವತ್ತು ನಾವು ಸ್ಟೇ ಇರೋದಕ್ಕೆ ಬಂದಿರೋದ್ರಿಂದ ನಮಗೆ ರೂಮ್ಸ್ ಎಲ್ಲ ಅವರು ಅಲಾಟ್ ಮಾಡೋಕ್ಕೆ ಬಂದಿದ್ದಾರೆ. ಸೊ 2 ಸ್ವಿಮ್ಮಿಂಗ್ ಪೂಲ್ ಇರುತ್ತೆ, ಒಂದು ಕಾಮನ್ ಸ್ವಿಮ್ಮಿಂಗ್ ಪೂಲು, ಇದು ಬಂದು ಸ್ಟೇ ಇರೋರಿಗೆ ಸಪ್ರೇಟಾಗಿ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ. ಬಟ್ ಸಪ್ರೇಟಾಗಿರೋ ಸ್ವಿಮ್ಮಿಂಗ್ ಪೂಲಲ್ಲಿ ಕಿಡ್ಸ್ ಏರಿಯಾ ಇರೋಲ್ಲ. ಸೊ ಸ್ಟೇ ಇರೋರು ಸಹ ನಾರ್ಮಲ್ ಕಾಮನ್ ಸ್ವಿಮ್ಮಿಂಗ್ ಪೂಲ್ನೇ ಯೂಸ್ ಮಾಡ್ತಾಯಿದ್ರು, ಯಾಕಂದರೆ ಮಕ್ಳಿಗೂ ಬೇಕಾಗುತ್ತಲ್ವ ಅಂತ. ಬಟ್ ಪ್ರೈವೇಟ್ ಸ್ವಿಮ್ಮಿಂಗ್ ಪೂಲು ಈ ಕಡೆ ಸಪ್ರೇಟಾಗಿದೆ, ಬೇಕಾದರೆ ಸ್ಟೇ ಇರೋರು ಅದನ್ನು ಯೂಸ್ ಮಾಡ್ಬೋದು. ಸೊ ಇದು ಬಂದು ನಾವು ಸ್ಟೇ ಮಾಡಿದಂಥ ರೂಮು ಸಖತ್ ಸ್ಪೇಷಿಯಸ್ ಆಗಿ ಮತ್ತು ನೀಟಾಗಿ ಹೈಜಿನಿಕ್ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ, ಮತ್ತು ಬಾಲ್ಕನಿ ಕೊಡ್ತಾರೆ ಪ್ರತಿಯೊಂದು ರೂಮ್ಗೂ. ಸೊ ಈ ಥರ ಬಾಲ್ಕನಿಯಿಂದ ಬಂದಿದ ತಕ್ಷಣವೇ ಪಾರ್ಕು ಮತ್ತು ಸ್ವಿಮ್ಮಿಂಗ್ ಪೂಲ್ದು ವ್ಯೂ ಇರುತ್ತೆ. ಸೊ ನಾನಿವಾಗ ತೋರಿಸಿದಂಥ ರೂಮ್ ಸ್ಟೇದು ಪ್ಯಾಕೇಜ್ ಬಂದು 3 times ಫುಡ್ಡು, ಈವ್ನಿಂಗ್ ಸ್ನ್ಯಾಕ್ಸು ಮತ್ತು ರೂಮ್ ಎಲ್ಲನೂ ಸೇರಿ ನಿಮಗೆ ಪರ್ ಕಪಲ್ 10,000 ಚಾರ್ಜ್ ಮಾಡ್ತಾರೆ. ಮಕ್ಕಳಿಗೆ ಆಫ್ ಪ್ರೈಸ್ ಇರುತ್ತೆ. 5 years ಬಿಲೋ ಮಕ್ಕಳಿದ್ರೆ ಫ್ರೀ ಇರುತ್ತೆ. 5 yearsಗಿಂತ ಅಬೌವ್ 10 years ಒಳಗಡೆ ಇರೋ ಮಕ್ಕಳಿಗೆಲ್ಲ ಆಫ್ ಪ್ರೈಸ್, ಅಂದರೆ 5,000 ಒಬ್ಬೊಬ್ರಿಗೆ ಚಾರ್ಜ್ ಮಾಡಿದ್ರೆ 2,500 ಮಕ್ಕಳಿಗೆ ಚಾರ್ಜ್ ಮಾಡುತ್ತೆ. ಇದು ಬಂದು ಕಂಪ್ಲೀಟ್ ಹೋಲ್ ಡೇದು ಪ್ಯಾಕೇಜು ವಿತ್ ಫುಡ್ ಇನ್ಕ್ಲೂಡ್ ಆಗಿರುತ್ತೆ ಮತ್ತು ಎಲ್ಲ ಅಡ್ವೆಂಚರಸ್ ಆ್ಯಕ್ಟಿವಿಟೀಸು ಮತ್ತು ಎಲ್ಲ ಅಮ್ಯುನಿಟೀಸ್ನು ಯೂಸ್ ಮಾಡ್ಕೋಬೋದು ಈ ಒಂದು ಪ್ಯಾಕೇಜಲ್ಲಿ. ಸೊ ಇದು ರೂಮ್ಸ್, ಈ ಥರ ರೂಮ್ಸಲ್ಲಿ ನೀವು ಸ್ಟೇ ಮಾಡಿದ್ರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಅದೇ ಟೆಂಟ್ ಸ್ಟೇ ಇರುತ್ತೆ, ಅದು 6,000 ಪರ್ ಕಪ್ಪಲಿಂದ ಸ್ಟಾರ್ಟ್ ಆಗುತ್ತೆ, ಅಂದರೆ ಒಬ್ಬೊಬ್ಬರಿಗೆ 3,000. ಸೊ ಫಸ್ಟು ಬಂದಿದ್ದ ತಕ್ಷಣವೇ ನಾವು ಯುಟಿಲೈಸ್ ಮಾಡ್ಕೊಂಡಿದ್ದಂದರೆ ಪೂಲ್ ಏರಿಯಾ ಸಹ 2 ಪೂಲ್ಸ್ ಇದೆ. ನಾನು ಆಲ್ರೆಡಿ ಹೇಳಿದಾಗೆ ಪ್ರೈವೇಟ್ ಪೂಲ್ ಒಂದು ಕಾಮನ್ ಪೂಲ್ ಒಂದು. ಸೊ ಈ ಕಾಮನ್ ಪೂಲಲ್ಲಿ ಒಂದು ಅಡ್ವಾಂಟೇಜ್ ಏನಂದರೆ ಒಂದು ಸ್ಮಾಲ್ ಕಿಡ್ಸ್ ಪೂಲ್ ಸಹ ಇದೆ. ಇದರಲ್ಲಿ ನಿಮ್ಮ ಕಿಡ್ಸು ಏನೂ ಭಯ ಇಲ್ದಿರ ಆಟಾಡ್ಕೋಬೋದು. ನೋಡ್ತಾ ಇರ್ಬೋದು ಚಿಕ್ಕ ಮಕ್ಕಳು ಕೂಡ ಅವ್ರ ಹೈಟಿಗೆ ತಕ್ಕಂಗಿದೆ. ಸೊ ಏನೂ ಭಯ ಇಲ್ಲ. ನೀವೇನಾದರೂ ಲೈಫ್ ಜಾಕೆಟ್ಸ್ ಇಂಥದ್ದೆಲ್ಲ ತಂದರೆ ಈ ಥರ ಸ್ವಿಮ್ಮಿಂಗ್ ಎಲ್ಲ ಕಲಿಸೋದಕ್ಕೆ ತುಂಬ ಯೂಸ್ ಆಗುತ್ತೆ. ಸೊ ಈ ಒಂದು ಕಾಮನ್ ಏರಿಯಾ ಏನಿದೆಯಲ್ವ, ಅಡಲ್ಟ್ಸ್ದು ಸ್ವಿಮ್ ಪೂಲು, ಇದರಲ್ಲಿ ಸಹ ನಾವು ಯೂಸ್ ಮಾಡ್ಬೋದು. ನಾವು ವೀಕ್ ಡೇ ಬಂದಿದ್ರೂ ತುಂಬ ಕ್ರೌಡ್ ಇತ್ತು. ಬಟ್ ಪ್ರತಿಯೊಬ್ಬರೂ ಬಂದವರೆಲ್ಲ ವಿತ್ ಕಿಡ್ಸ್ ಇರೋದ್ರಿಂದ ಯಾರೂ ಆ ಒಂದು ಪ್ರೈವೇಟ್ ಪೂಲ್ನ ಯೂಸ್ ಮಾಡ್ತಾ ಇರಲಿಲ್ಲ, ಅಲ್ಲಿ ಅಕಾಮಿಡೇಷನ್ ತೊಗೊಂಡವ್ರು ಕೂಡ. ಸೊ ಈ ಒಂದು ಪೂಲ್ ಆ್ಯಕ್ಸಸ್ಗೆ ಇನ್ನೊಂದು ಮ್ಯಾಂಡೇಟ್ರಿ ಏನು ಅಂದರೆ ನೀವು ಸ್ವಿಮ್ ವೇರ್ಸ್ನ ಹಾಕ್ಕೊಂಡಿರ್ಬೇಕಂದ್ರೆ ನೈಲಾನ್ ಮೆಟೀರಿಯಲ್ ಆಗಿರಬೇಕು. ಸೊ ಒಂದು ವೇಳೆ ನೀವೇನಾದರೂ ತಂದಿಲ್ಲ ಮನೆಯಿಂದ ಅಂತ ಅನ್ನೋರು ಇಲ್ಲಿ ರೆಸಾರ್ಟಲ್ಲೇ ಪ್ರೊವೈಡ್ ಮಾಡ್ತಾರೆ, ವಿತ್ ಸಪ್ರೇಟ್ ಚಾರ್ಜಸ್ ಇರುತ್ತೆ. ಸೊ ಅವ್ರ ಹತ್ರ ಹೋಗಿ ತೊಗೊಂಡು ನೀವು ವೇರ್ ಮಾಡಿ ಯೂಸ್ ಮಾಡಬೇಕಾಗುತ್ತೆ. ಸೊ ವಿತೌಟ್ ನೈಲಾನ್ ಕ್ಲಾತ್ಸು ನಿಮಗೆ ಪೂಲ್ ಒಳಗಡೆ ಅಲೋ ಮಾಡಲ್ಲ. ಸೊ ನಾವು ಸ್ಟೇ ಆಪ್ಷನ್ ತೊಗೊಂಡಿರೋದ್ರಿಂದ ನಾವು ರೀಚ್ ಆಗೋಷ್ಟರಲ್ಲೇ ಮಧ್ಯಾಹ್ನ ರೀಚ್ ಆಗಿರ್ತೀವಿ. ಸೊ 12 o'clock ಚೆಕ್ ಇನ್ ಆದರೆ ಮತ್ತೆ ನೆಕ್ಸ್ಟ್ ಡೇ 11 o'clockವರೆಗೂ ಟೈಮ್ ಇರುತ್ತೆ ಎಲ್ಲ ನಾವು ಅಮ್ಯುನಿಟೀಸ್ನ ಯೂಸ್ ಮಾಡೋದಕ್ಕೆ. ಸೊ ಡೇ ಔಟ್ ಪ್ಯಾಕೇಜಸಲ್ಲೇ 3 ಟೈಪ್ಸ್ ಇರುತ್ತೆ, ಅಂದರೆ ಬ್ರೇಕ್ಫಾಸ್ಟ್ ವಿತ್ ಲಂಚ್ ಹೈ ಟೀ, ಇಲ್ಲಾಂದರೆ ಲಂಚ್ ವಿತ್ ಹೈ ಟೀ ಮಾತ್ರನೇ, ಇಲ್ಲ ಲಂಚು ಹೈ ಟೀ ಡಿನ್ನರು, ಇಲ್ಲಾಂದರೆ ಕಂಪ್ಲೀಟ್ ಬ್ರೇಕ್ಫಾಸ್ಟು ಲಂಚು ಹೈ ಟೀ ಮತ್ತು ಡಿನ್ನರು. ಈ ಥರ 3 types ಆಫ್ ಪ್ಯಾಕೇಜಸ್ ಇರುತ್ತೆ. ನಿಮಗೆ ಯಾವ ಪ್ಯಾಕೇಜಸ್ ಬೇಕೋ ಅದನ್ನು ತಗೋಬೋದು. ಇದೆಲ್ಲದ್ರದ್ದು ಪ್ರತಿಯೊಂದು ಪ್ಯಾಕೇಜ್ದು ಡೀಟೇಲ್ಸು ನಾನು ಡಿಸ್ಕ್ರಿಪ್ಷನಲ್ಲಿ ಕಾಸ್ಟ್ ಆ್ಯಡ್ ಮಾಡಿರ್ತೀನಿ.
ಸೊ ಕಾಸ್ಟ್ ಬೇಕಾದರೆ ನೀವು ಅಲ್ಲೋಗಿ ಚೆಕ್ ಮಾಡ್ಬೋದು ಈಚ್ ಪ್ಯಾಕೇಜ್ದು ಡೇ ಔಟ್ದು ಎಷ್ಟು ಚಾರ್ಜ್ ಆಗುತ್ತೆ ಅಂತ. ಸೊ ಇವಾಗ ನಾನ್ ವೆಜ್ಜಲ್ಲಿ ಸ್ಟಾರ್ಟರ್ಸ್ ಏನೇನು ಪ್ರೊವೈಡ್ ಮಾಡಿದರು, ವೆಜ್ಜಲ್ಲಿ ಏನೇನು ಪ್ರೊವೈಡ್ ಮಾಡಿದರು ಅಂತ ಹೇಳೋದಾದರೆ, ಸೊ ನಾನ್ ವೆಜ್ಜಲ್ಲಿ ತವಾ ಚಿಕನ್ ಲಿವರ್ ತವಾ ಫ್ರೈ ಮಾಡಿದರು, ಮತ್ತು ಬಾರ್ಬಿಕ್ಯೂ ಚಿಕನು ಮತ್ತು ಫಿಶ್ ಫ್ರೈ ಮೂರೂ ತುಂಬ ಟೇಸ್ಟಿಯಾಗಿತ್ತು. ವೆಜ್ ಅವ್ರಿಗೆ ಪಕೋಡ, ಆಲೂ ಫ್ರೈ ಮತ್ತು ವೆಜ್ ಪಿಜ್ಜಾಸ್ ಇತ್ತು, ನೂಡಲ್ಸ್ ಇತ್ತು, ಇಷ್ಟೇ ಅಲ್ದಿರ ಪಾನಿಪುರಿ ಸಹ ಇತ್ತು. ಇದೆಲ್ಲ ಲೈವ್ ಕೌಂಟರ್ಸಲ್ಲಿ ನಮಗೆ ಪ್ರೊವೈಡ್ ಮಾಡಿದಂಥ ಫುಡ್ಡು. ಆಲ್ಮೋಸ್ಟ್ ಇಲ್ಲೇ ಎಲ್ಲ ಹೊಟ್ಟೆ ತುಂಬಿಸ್ಕೊಂಡ್ವಿ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು ಏನಂದರೆ ಅನ್ಲಿಮಿಟೆಡ್ ಇರುತ್ತೆ, ಎಷ್ಟು ಟೈಮ್ ಹೋಗಿ ನೀವು ಕೇಳಿದ್ರೂ ಅವರು ಹಾಕ್ತಾರೆ. ಸೊ ಫುಡ್ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ನೆಕ್ಸ್ಟು ಇವಾಗ ನೀವು ನೋಡ್ತಾ ಇರೋದು ಬಂದು ಬಫೆಟ್ ಲಂಚು. ಇದು 1 to 2 o'clockವರೆಗೂ ಇರುತ್ತೆ. ಸೊ ಒಂದು ನಾರ್ಮಲ್ ರೆಸಾರ್ಟಲ್ಲಿ ನೀವು ಬಫೆಟ್ ಲಂಚಲ್ಲಿ ಏನೇನು ಎಕ್ಸ್ಪೆಕ್ಟ್ ಮಾಡ್ತಿರಲ್ಲ, ಸ್ವೀಟ್ಸ್ ಆಗಲಿ ಐಸ್ ಕ್ರೀಮ್ಸ್ ಆಗಲಿ ಪ್ರತಿಯೊಂದು ಇಲ್ಲಿ ಅವೈಲಬಲ್ ಇತ್ತು. ಮತ್ತು ಎಲ್ಲನೂ ತುಂಬ ಟೇಸ್ಟಿಯಾಗಿತ್ತು. ಎಸ್ಪೆಷಲಿ ಚಿಕನ್ ಬಿರಿಯಾನಿ ಮತ್ತು ಚಿಲ್ಲಿ ಚಿಕನ್ ವೆಜ್ಜಲ್ಲಿ ತುಂಬ ಚೆನ್ನಾಗಿತ್ತು. ಮತ್ತು ಪನ್ನೀರ್ ಗ್ರೇವಿ ಸಹ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ಲಾಸ್ಟಲ್ಲಿ ಒಂದು ಐಸ್ ಕ್ರೀಮ್ ತಿಂದ್ಕೊಂಡು ಇವಾಗ ನೆಕ್ಸ್ಟು ನಮಗೆ ಊಟ ಎಲ್ಲ ಆದಮೇಲೆ ವೇವ್ ಪೂಲ್ಗೆ ಬಂದಿದ್ದೀವಿ. ಸೊ ಲಂಚ್ ಬಂದು 1 to 2:30ಗೆ ಮುಗಿದ್ರೆ ವೇವ್ ಪೂಲ್ ಬಂದು 2:45ಗೆ ಸ್ಟಾರ್ಟ್ ಆಗುತ್ತೆ. ಒಂದು 15 minutes ಗ್ಯಾಪ್ ಕೊಟ್ಟು ಆಮೇಲೆ 2:45ಗೆ ವೇವ್ಸ್ ಪೂಲ್ ಸ್ಟಾರ್ಟ್ ಆದರೆ 3:30 ತನಕ ಇಲ್ಲಿ ಆಡ್ಬೋದು. ಸೊ ಅದು ಬಂದು ವೇವ್ಸ್ ಬರುವಂಥ ಟೈಮಿಂಗ್ಸು. ಬೇರೆ ಟೈಮಲ್ಲಿ ನೀವು ಆ್ಯಕ್ಸೆಸ್ ಮಾಡ್ಬೋದು, ಬಟ್ ವೇವ್ಸ್ ಇರಲ್ಲ. ಸೊ ಅದನ್ನು ನೋಡಿಕೊಂಡು ನೀವು ಆ ಟೈಮಿಂಗ್ಸ್ಗೆ ನೀಟಾಗಿ ಊಟ ಎಲ್ಲ ತಿನ್ಕೊಂಬಂದು ಸ್ವಲ್ಪ ಹೊತ್ತು ಲೈಕ್ ಈ ಥರ ಡ್ಯಾನ್ಸ್ ಎಲ್ಲ ಮಾಡ್ಬೋದು. ಮ್ಯೂಸಿಕ್ ಅಂತೂ ತುಂಬ ಚೆನ್ನಾಗಿ ಹಾಕಿರ್ತಾರೆ. ಸೊ ಫುಲ್ ಫ್ಯಾಮ್ಲಿ ಫ್ರೆಂಡ್ಸ್ ಎಲ್ಲ ಬಂದರೆ ಒಂದು ಎಂಜಾಯ್ ಮಾಡೋದಕ್ಕೆ ಒಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ವೇವ್ ಪೂಲ್ ಮಾತ್ರ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಸೊ ಯೂಶ್ವಲಿ ರೆಸಾರ್ಟ್ಸಲ್ಲಿ ನಾರ್ಮಲ್ ರೆಸಾರ್ಟ್ಸ್ಗೆ ಹೋದರೆ ಜಸ್ಟ್ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ, ಬಟ್ ಈ ಒಂದು ರೆಸಾರ್ಟಲ್ಲಿ ವೇವ್ ಪೂಲು ಮತ್ತು ರೈನ್ ಡ್ಯಾನ್ಸ್ ಎಲ್ಲ ಇರೋದ್ರಿಂದ ಎಂಜಾಯ್ ಮಾಡೋದಕ್ಕೆ ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಇವಾಗ 3:30ಗೆ ವೇವ್ ಪೂಲ್ದೆಲ್ಲ ಕ್ಲೋಸ್ ಆಯಿತು. ಸೊ 3:30ಗೆ ವೇವ್ ಪೂಲ್ ಆದಮೇಲೆ ನೆಕ್ಸ್ಟು 3:30 to 4:30 ಪಕ್ಕದಲ್ಲೇ ಲೊಕೇಶನಲ್ಲಿ ರೈನ್ ಡ್ಯಾನ್ಸ್ನ ಸೆಟಪ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ಇದು ಒಂದು ರೈನ್ ಡ್ಯಾನ್ಸ್ಗೆ ಅವ್ರು ಸೆಟ್ ಮಾಡಿರೋವಂಥ ಒಂದು ಪ್ಲೇಸು. ಸೊ ಇಲ್ಲಿ ಮೇಲೆಯಿಂದ ಈ ಥರ ನೀರು ಬೀಳ್ತಾ ಇರುತ್ತೆ, ಕೆಳಗಡೆ ಮ್ಯೂಸಿಕ್ಕು ಎಲ್ಲ ಇರೋದ್ರಿಂದ ಫುಲ್ ಒಳ್ಳೆ ಟೈಮ್ ಪಾಸ್. ಇನ್ 3:30 to 4:30 ಈ ಒಂದು ಲೊಕೇಶನ್ನ ನೀವು ಆ್ಯಕ್ಸೆಸ್ ಮಾಡ್ಕೋಬೋದು, ರೈನ್ ಡ್ಯಾನ್ಸ್ ಅದು ಟೈಮಿಂಗ್ಸು. ಸೊ ಈ ಥರ ಗೈಡ್ ನಿಮಗೆ ಮುಂಚೆನೇ ನಿಮ್ಗೆ ತಿಳಿಸ್ಕೊಡ್ತಾರೆ ಯಾವ ಟೈಮಿಂಗ್ಸಿಂದ ಯಾವ ಟೈಮಿಂಗ್ಸು ಯಾವುದನ್ನು ನೀವು ಯೂಟಿಲೈಸ್ ಮಾಡಬೇಕು ಅಂತ. ನೀವೇನಾದರೂ ಡೇ ಔಟ್ ಪ್ಯಾಕೇಜಸ್ಗೆ ಬಂದಿದ್ದರೆ ಹೋಗಿದ ತಕ್ಷಣ ಫಸ್ಟು ಎಲ್ಲ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ನೂ ಕವರ್ ಮಾಡಿಬಿಡಿ. ಸೊ ಏನೇನು ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಇದೆ ಅಂತ ನಾನು ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಆಮೇಲೆ ವಾಟರ್ ಆ್ಯಕ್ಟಿವಿಟೀಸಿಗೆ ಬನ್ನಿ, ಯಾಕಂದರೆ ವಾಟ್ರಲ್ಲಿ ನೀವು ನೆಂದ ಮೇಲೆ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಆಡೋಕ್ಕೆ ಅವ್ರು ಬಿಡೋಲ್ಲ. ಸೊ ನೆಕ್ಸ್ಟ್ ಇವಾಗ ನೋಡ್ತಾ ಇರೋದು ಬಂದು ಈ ಒಂದು ರೈನ್ ಡ್ಯಾನ್ಸ್ ಎಲ್ಲಿ ಲೊಕೇಟ್ ಆಗಿದೆಯಲ್ಲ ಅದ್ರ ಪಕ್ಕನೇ ಈ ಥರ ಟೆಂಟ್ ಸ್ಟೇಸ್ ಯಾರ್ಯಾರು ಆಪ್ಟ್ ಮಾಡ್ಕೊಂಡಿರ್ತಾರಲ್ಲ ಅವ್ರಿಗೆಲ್ಲ ಇಲ್ಲಿ ಟೆಂಟ್ ಸ್ಟೇಗೆ ಪ್ರೊವೈಡ್ ಮಾಡಿರ್ತಾರೆ. ತುಂಬಾ ಟೆಂಟ್ಸ್ ಇತ್ತು. ಸೊ ನೀವೇನಾದರೂ ಫ್ಯಾಮ್ಲಿ ಜೊತೆ ಬಂದರೆ ನಾನು ಹೈಲಿ ರೆಕಮೆಂಡ್ ರೂಮ್ಸ್ಗೆ ಹೋಗಿ, ಯಾಕಂದರೆ ಟೆಂಟ್ ಸ್ಟೇ ಅವರು ಕಾಮನ್ ಬಾತ್ರೂಮ್ಸ್ನ ಯೂಸ್ ಮಾಡಬೇಕಾಗುತ್ತೆ, ಕಾಮನ್ ಟಾಯ್ಲೆಟ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಅದು ಅವೈಲಬಿಲಿಟಿ ಮೇಲೆ ಇರುತ್ತೆ. ಅದೇ ನೀವು ರೂಮ್ಸ್ ಅಂದರೆ ನಿಮಗೆ ಪ್ರೈವೇಟ್ ಟಾಯ್ಲೆಟು ರೂಮ್ಸ್ ಎಲ್ಲ ಇರುತ್ತೆ. ಸೊ ಟೆಂಟ್ ಸ್ಟೇ ಯಾರಿಗೆ ರೆಕಮೆಂಡ್ ಮಾಡ್ತೀನಿ ಅಂದರೆ ಬ್ಯಾಚುಲರ್ಸು ಫ್ರೆಂಡ್ಸ್ ಎಲ್ಲ ಬಂದಾಗ ಸೊ ಮಕ್ಕಳದು ಹೆಂಗೆ ಬೇಕೋ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಸೊ ಆ ಒಂದು ರೀಸನಿಂದ ನೀವು ಟೆಂಟ್ ಸ್ಟೇ ಮಕ್ಕಳ ಜೊತೆ ಬಂದಾಗ ನಾನು ರೆಕಮೆಂಡ್ ಮಾಡಲ್ಲ, ಬಟ್ ಫ್ರೆಂಡ್ಸ್ ಜೊತೆ ಬಂದಾಗಂತೂ ಎಂಜಾಯ್ ಮಾಡೋದಕ್ಕೆ ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು ಟೆಂಟ್ ಸ್ಟೇ. ಸೊ ನೆಕ್ಸ್ಟು ಇವಾಗ ಅಲ್ಲೆಲ್ಲ ರೈನ್ ಡ್ಯಾನ್ಸ್ ಎಲ್ಲ ಮುಗಿಯೋಷ್ಟರಲ್ಲೇ ಹೈ ಟೀಗೆ ಎಲ್ಲರನ್ನೂ ಕಳಿಸ್ತಾಯಿದ್ರು, ಹೋಗಿ ಟೀ ಕುಡ್ಕೊಂಬನ್ನಿ ಅಂತ. ಸೊ ಇವತ್ತು ಬಜ್ಜಿ ಮತ್ತು ಟೀ ಕಾಫಿ ಎಲ್ಲ ಅವೈಲಬಲ್ ಇತ್ತು. ಅದೆಲ್ಲ ಕುಡ್ಕೊಂಡು ನೆಕ್ಸ್ಟು ಹೋಗಿ ಫ್ರೆಶ್ ಅಪ್ ಆಗಿ ಡ್ರೆಸ್ಸಸ್ ಎಲ್ಲ ಚೇಂಜ್ ಮಾಡಿಕೊಂಡು ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಆಡೋಕ್ಕೆ ಬಂದಿದ್ದೀವಿ. ಸೊ ನೀವೇನಾದರೂ ಹೈ ಟೀ ಮುಗಿಸ್ಕೊಂಡು ರಿಟರ್ನ್ ಹೋಗಬೇಕು ಅಂದರೆ ನೀವು ಮಾರ್ನಿಂಗೇ ಈ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ನೆಲ್ಲ ಮುಗಿಸ್ಕೋಬೇಕಾಗುತ್ತೆ. ಸೊ ಏನೇನು ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಇದೆ ಅಂದರೆ ನೀವು ನೋಡ್ತಾ ಇರ್ಬೋದು, ಸ್ಕೈ ಸೈಕ್ಲಿಂಗ್ ಇದೆ, ಮತ್ತು ಈ ಥರ ರೋಪ್ ಆ್ಯಕ್ಟಿವಿಟೀಸ್ ಇರುತ್ತೆ. ಸೊ ಇದೆಲ್ಲ ಕಂಪ್ಲೀಟ್ಲಿ ಫ್ರೀ ಇರುತ್ತೆ, ಮತ್ತು ಕೆಲವೊಂದಕ್ಕೆ ಮಾತ್ರ ನೀವು ಪೇ ಮಾಡಬೇಕಾಗುತ್ತೆ. ಸೊ ಅದು ಯಾವುದ್ಯಾವುದು ಅಂತ ನಾನು ಹೇಳ್ತೀನಿ, ಮತ್ತು ಅದು ಎಷ್ಟು ಚಾರ್ಜ್ ಆಗುತ್ತೆ ಅನ್ನೋದು ಸಹ ಆ ಒಂದು ಶೀಟ್ ಏನು ನಿಮಗೆ ಪ್ರೊವೈಡ್ ಮಾಡ್ತಾರಲ್ಲ ಅದರಲ್ಲೇ ಮೆನ್ಷನ್ ಮಾಡಿರುತ್ತೆ, ಯಾವುದದು ಫ್ರೀ ಇಲ್ಲ, ಯಾವುದಕ್ಕೆ ನಾವು ಪೇ ಮಾಡಬೇಕು ಅಂತ. ಸೊ ಇಲ್ಲಿ ತೋರಿಸ್ತಾ ಇರೋವಂಥ ಪ್ರತಿಯೊಂದು ರೋಪ್ ಆ್ಯಕ್ಟಿವಿಟೀಸು ಇದೆಲ್ಲ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಮತ್ತು ಈ ಒಂದು ಜಿಪ್ಲೈನ್ ಸಹ ಪ್ಯಾಕೇಜಲ್ಲೇ ಇನ್ಕ್ಲೂಡ್ ಆಗಿರುತ್ತೆ, ಇದು ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಸೊ ಈ ಒಂದು ಜೈಂಟ್ ಸ್ವಿಂಗ್ ಅಂತ ಏನು ತೋರಿಸ್ತಾ ಇದ್ದೀನಲ್ಲ, ಈ ಒಂದು ಅಡ್ವೆಂಚರಸ್ ಆ್ಯಕ್ಟಿವಿಟಿಗೆ ನೀವು ಪೇ ಮಾಡಬೇಕಾಗುತ್ತೆ. ಪರ್ ಹೆಡ್ 150 rupees ಚಾರ್ಜ್ ಮಾಡ್ತಾರೆ. ಸೊ ಇದಕ್ಕೆಲ್ಲ ಗೈಡ್ ಬೇಕಾಗ್ತಾರಲ್ವ, ಸೊ ಇಂಥ ಆ್ಯಕ್ಟಿವಿಟೀಸ್ಗೆ ಎಲ್ಲದಕ್ಕೂ ನೀವು ಪೇ ಮಾಡಬೇಕಾಗುತ್ತೆ. ಸೊ ಇದು ಸಹ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಸೊ ನೀವೇನಾದರೂ ಟ್ರೈ ಮಾಡಬೇಕಂದ್ರೆ ಈ ಒಂದು ರೆಸಾರ್ಟಲ್ಲಿ ಇದೊಂದು ಆಪ್ಷನ್ ಇದೆ.
ಸೊ ಮಕ್ಕಳಿಗೆ ಸಹ ಅಲೋ ಮಾಡ್ತಾರೆ, ಅಬೌಟ್ 10 ಇಯರ್ಸ್ ಅವ್ರಿಗೆ ನೀವು ಟ್ರೈ ಮಾಡಿಸ್ಬೋದು. ಅವ್ರನ್ನ ನೋಡ್ತಾ ಇರ್ಬೋದು ಯಾವ ರೀತಿ ಸ್ವಿಂಗ್ ಇದೆ ಅಂತ. ಸೊ ಇಲ್ಲಿ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ತುಂಬಾ ಆಪ್ಷನ್ಸ್ ಇರೋದ್ರಿಂದ ಈ ರೆಸಾರ್ಟು ಎಲ್ಲ ಏಜ್ ಗ್ರೂಪ್ ಅವ್ರಿಗೂ ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ತೀನಿ. ಸೊ ಅಲ್ಲಿಂದ ನೆಕ್ಸ್ಟ್ ಈ ಸ್ಕ್ವಾಡ್ ಬೈಕ್ ಹತ್ರ ಬಂದ್ವಿ. ಇದು ಪರ್ ಹೆಡ್ 200 ರುಪೀಸ್ ಪೇ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ 2 ರೌಂಡ್ಸ್ ನಿಮಗೆ ಅಲೋ ಮಾಡ್ತಾರೆ. ಸೊ ನೀವೇನಾದರೂ 2 ಮಕ್ಕಳ ಜೊತೆ ಬಂದರೆ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಒಂದೊಂದು ರೌಂಡ್ ಒಂದೊಂದು ಮಕ್ಕಳನ್ನ ಕೂಡಿಸ್ಕೊಂಡು ಹೋಗಿ. ಸೊ ಇನ್ಸ್ಟೆಡ್ ಆಫ್ ಪೇಯಿಂಗ್ 2 ಟೈಮ್ಸು. ಸೊ ಈ ಥರ ಒಂದು ದೊಡ್ಡ ಲೊಕೇಶನ್ ಇರುತ್ತೆ, ಅದರಲ್ಲಿ ಈ ಸ್ಕ್ವಾಡ್ ಬೈಕಲ್ಲಿ ನೀವು 2 ರೌಂಡ್ಸ್ ಹಾಕೋಕ್ಕೆ ಅಲೋ ಮಾಡ್ತಾರೆ. ಸೊ ಇದು ಅಷ್ಟೇ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು, ನೀವು ಟ್ರೈ ಮಾಡ್ಬೋದು ಮಕ್ಕಳ ಜೊತೆ ಆಗಲಿ ಅಲೋ ಆನ್ ಆಗಲಿ. ಮತ್ತು ಅಡ್ವೆಂಚರಸ್ ಆ್ಯಕ್ಟಿವಿಟೀಸಲ್ಲಿ ಸ್ಕೈ ಸೈಕ್ಲಿಂಗ್ ಸಹ ಇದೆ, ಅದೊಂದು ಕ್ಲಿಪ್ಪಿಂಗ್ ಮಿಸ್ ಆಗೋಗಿದೆ. ಸೊ ಅದು ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಮತ್ತು ನೆಕ್ಸ್ಟು ಈ ವಾಟರ್ ರೋಲರ್ ಇದೆಯಲ್ಲ, ಇದು ಫ್ರೀ ಆಫ್ ಕಾಸ್ಟು. ಇದು ಮಿನಿಮಮ್ 4 ಮೆಂಬರ್ಸು ಅಲೋ ಮಾಡ್ತಾರೆ. ಸೊ ಒಬ್ಬರೊಬ್ಬರನ್ನೇ ಅಲೋ ಮಾಡಲ್ಲ. ಸೊ ನಿಮ್ಮದು ಗ್ರೂಪ್ ಆಫ್ 4 ಇದ್ದರೆ ಇದನ್ನು ನೀವು ರೋಲರ್ನ ಯೂಟಿಲೈಸ್ ಮಾಡ್ಕೋಬೋದು. ಮತ್ತು ನೀವೇನಾದರೂ ಒಂದು ಗ್ರೂಪಲ್ಲಿ ಬಂದಿದ್ದರೆ ಫ್ಯಾಮ್ಲಿ ಫುಲ್ಲು ಆ ಥರ ಗ್ರೂಪ್ಸಲ್ಲಿ ಫ್ರೆಂಡ್ಸ್ ಬಂದಿದ್ದರೆ ಸಹ ಈ ಒಂದು ಗೇಮ್ ಮಾತ್ರ ತುಂಬ ಫನ್ ಇರುತ್ತೆ. ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ, ಒಂದು ಸಲ ಟ್ರೈ ಮಾಡಿ ಅಂತ. ಸೊ ಇದಂತೂ ನಾವು ಸಖತ್ ಎಂಜಾಯ್ ಮಾಡಿದ್ವಿ ಈ ಗೇಮ್ ಆಡುವಾಗ ಅಂತಲೇ ಹೇಳ್ಬೋದು. ನಾನಂತೂ ಟ್ರೈ ಮಾಡಲಿಲ್ಲ, ಯಾಕಂದರೆ ಫುಲ್ ಹೈಟಲ್ಲಿರುತ್ತೆ, ಅದು ಫುಲ್ ಜಂಪ್ ಮಾಡಬೇಕು. ಸೊ ನೀವು ಸ್ವಲ್ಪ ಹೈಟ್ ಇರೋರಂದರೆ ಈ ಒಂದು ಗೇಮ್ನ ಟ್ರೈ ಮಾಡ್ಬೋದು. ನನಗಂತೂ ಸಖತ್ ಇಷ್ಟ ಆಯಿತು ಇದು. ಫ್ಯಾಮ್ಲಿ ಫನ್ಗೆ ಇಲ್ಲ ಫ್ರೆಂಡ್ಸ್ ಜೊತೆ ಹೋದಾಗ ಟ್ರೈ ಮಾಡೋದಕ್ಕೆ ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟು ಆಪ್ಷನ್ ಬಂದು ಇದು ಬುಲ್ ರೈಡು. ಸೊ ಇದು 150 ಪರ್ ಹೆಡ್ ಚಾರ್ಜ್ ಮಾಡ್ತಾರೆ. ಸೊ ಇದು ಅಷ್ಟೇ ಸಖತ್ ಫನ್ ಗೇಮ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲ ರೆಸಾರ್ಟ್ಸಲ್ಲಿ ಈ ಥರದ್ದಲ್ಲೆಲ್ಲ ಇರುತ್ತೆ. ಸೊ ಇದನ್ನು ಹೈಲಿ ರೆಕಮೆಂಡ್ ಮಾಡ್ತೀನಿ, ಟ್ರೈ ಮಾಡಿ ಅಂತ. ಸೊ ನೆಕ್ಸ್ಟ್ ಅಡ್ವೆಂಚರಸ್ ಆ್ಯಕ್ಟಿವಿಟೀಸಲ್ಲಿ ಪೇಯ್ಡ್ ಅಂದರೆ ಈ ಒಂದು ರಾಕೆಟ್ ಎಜೆಕ್ಟರು. ಸೊ ಇದು ಅಷ್ಟೇ ತುಂಬ ಫನ್ ಇರುತ್ತೆ, ಒಂದು ಸಲ ಟ್ರೈ ಮಾಡ್ಬೋದು. ಪರ್ ಹೆಡ್ 150 ಚಾರ್ಜ್ ಮಾಡ್ತಾರೆ ಇದನ್ನು ಟ್ರೈ ಮಾಡೋದಕ್ಕೆ. ಸೊ ನೆಕ್ಸ್ಟು ಇಂಡೋರ್ ಗೇಮ್ಸು, ಇದೆಲ್ಲ ಫ್ರೀ ಆಫ್ ಕಾಸ್ಟು. ಸೊ ಎಲ್ಲ ಗೇಮ್ಸ್ ಎಲ್ಲ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಬಂದು ಸ್ವಲ್ಪ ರೆಸ್ಟ್ ತೊಗೊಳ್ಳೋದಕ್ಕೆ ಈ ಥರ ಒಂದು ಇಂಡೋರ್ ಗೇಮ್ಸ್ ಪಾರ್ಟ್ನ ನೀವು ಆಫ್ ಮಾಡಿ ಇಲ್ಲಿ ನೀವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಇಲ್ಲಿ ಏನೇನು ಆಪ್ಷನ್ ಇರುತ್ತೆ ಅಂದರೆ ಕೇರಮ್ ಇರುತ್ತೆ, ಟೇಬಲ್ ಟೆನ್ನಿಸ್ ಇರುತ್ತೆ, ಚೆಸ್ ಇರುತ್ತೆ, ಸ್ನೇಕ್ ಆ್ಯಂಡ್ ಲ್ಯಾಡರು ಮತ್ತು ಹ್ಯಾಂಡಲ್ ಫೋರ್ಸ್ ಬಾಲು. ಇದು ತುಂಬಾ ಚೆನ್ನಾಗಿರುತ್ತೆ ಗ್ರೂಪ್ಸಲ್ಲಿ ಆಡೋದಕ್ಕೆ. ಅದು ಬಿಟ್ಟರೆ ಎಲೆಕ್ಟ್ರಿಕಲ್ ಗೇಮ್ಸ್ ಇರುತ್ತೆ. ಸೊ ನೀವೇನಾದರೂ ಲೂಡೋ ಇಂಥದ್ದೆಲ್ಲ ಆಡಬೇಕಾದ್ರೆ ಸಹ ಇಲ್ಲಿ ಆಪ್ಷನ್ಸ್ ಇರುತ್ತೆ. ಸೊ ನೆಕ್ಸ್ಟು ಈವ್ನಿಂಗು ಈ ಗೇಮ್ಸ್ ಎಲ್ಲ ಆಡಿಕೊಂಡು ರೆಸಾರ್ಟ್ ಎಲ್ಲ ಬ್ರೌಸ್ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ ನಿಮಗೆ 6:30 ಆಗೋಗುತ್ತೆ ಸಂಜೆ. ಸೊ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಇನ್ನು ನೈಟು ನಿಮಗೆ ಬೋನ್ ಫೈರ್ ಇರುತ್ತೆ, ಅಲ್ಲಿ ಸಹ ಮ್ಯೂಸಿಕ್ಕು ಡ್ಯಾನ್ಸ್ ಎಲ್ಲ ಪ್ರೊವೈಡ್ ಮಾಡಿರ್ತಾರೆ. ಸೊ ನೋಡ್ತಾ ಇರ್ಬೋದು ರೆಸಾರ್ಟ್ ವ್ಯೂ ನೈಟ್ ಸ್ಟೇಯಲ್ಲಿ ಯಾವ ರೀತಿ ಕಾಣುತ್ತೆ ಆ ಒಂದು ಬಾಲ್ಕನಿಯಿಂದ ಅಂತ. ಸಖತ್ ಕಾಮಾಗಿರುತ್ತೆ ಲೊಕೇಶನ್ನು. ಸೊ ಡೇ ಔಟ್ ಪ್ಯಾಕೇಜಸ್ ಒಂಥರ ನಿಮಗೆ ಫೀಲ್ ಕೊಟ್ಟರೆ, ನೈಟ್ ಸ್ಟೇ ಇನ್ನೊಂದು ಥರ ಫೀಲ್ ಇರುತ್ತೆ. ಸೊ ಆ ಒಂದು ನೇಚರ್ ಆಗಲಿ ಒಂಥರ ಕಾಮ್ನೆಸ್ ಆಗಲಿ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕಾದ್ರೆ ಡೇ ಔಟ್ಗಿಂತ ನೈಟ್ ಟೈಮ್ಗೆ ನೀವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಸಖತ್ ಕೂಲಾಗಿರುತ್ತೆ, ಪ್ರಶಾಂತವಾಗಿರುತ್ತೆ ಹೋಲ್ ಲೊಕೇಶನು. ಅಲ್ಲಿ ಅನಿಮಲ್ಸು ಇದೆಲ್ಲ ಬೇರೆ ಸಾಕಿರ್ತಾರೆ, ಅದೆಲ್ಲ ನೋಡಿಕೊಂಡು. ಸೊ ನೆಕ್ಸ್ಟ್ 7 to 9 ತನಕ ನಿಮಗೆ ಕಾಮನ್ ಬೋನ್ ಫೈರ್ ವಿತ್ ಮ್ಯೂಸಿಕ್ ಇರುತ್ತೆ. ಸೊ ಅದು ಎಲ್ಲಿ ಪ್ಲೇಸ್ ಆಗಿರುತ್ತೆ ಅಂದರೆ, ನಾವೆಲ್ಲಿ ರೋಪ್ ಆ್ಯಕ್ಟಿವಿಟೀಸ್ ಅವಾಗೆ ತೋರಿಸಿದ್ನಲ್ಲ, ಸೊ ಅಲ್ಲಿ ಫುಲ್ಲು ರೌಂಡಾಗಿ ಚೇರ್ಸ್ ಇಟ್ಟಿದ್ರಲ್ಲ ಅದ್ರ ಮಧ್ಯದಲ್ಲಿ ಈ ಥರ ಬೋನ್ ಫೈರ್ ಫೆಸಿಲಿಟಿ ಹಾಕಿ ಕೊಡ್ತಾರೆ. ಮತ್ತು ಈ ಒಂದು ಗೈಡ್ ಯಾರು ಅಸೈನ್ ಮಾಡಿರ್ತಾರಲ್ವ ಗ್ರೂಪ್ಸ್ಗೆ, ಆ ಗೈಡ್ಸು ಸಹ ಅಲ್ಲಿ ಅವೈಲೇಬಲ್ ಇರ್ತಾರೆ. ಅವರು ಡ್ಯಾನ್ಸ್ ಸ್ಟೆಪ್ಸ್ ಸಹ ಹೇಳ್ಕೊಡ್ತಾ ಇರ್ತಾರೆ. ಸೊ ಅವ್ರ ಜೊತೆ ನಾವು ಮಾಡೋದು ಇನ್ನೂ ಒಂದು ನೆಕ್ಸ್ಟ್ ಲೆವೆಲ್ ಫನ್ ಅಂತಲೇ ಹೇಳ್ಬೋದು. ಸೊ ನನಗಂತೂ ಈ ಒಂದು ಬೋನ್ ಫೈರ್ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬ ಚೆನ್ನಾಗಿ ಅನಿಸ್ತು. ಸೊ ಪ್ರೊಫೆಷ್ನಲ್ ಡ್ಯಾನ್ಸರ್ಸ್ ಆಗಲಿ, ಅವರು ಡ್ಯಾನ್ಸ್ ಬರ್ದಿರೋ ಇರೋರಾಗಲಿ, ಲೈಕ್ ಒಂಥರ ಮ್ಯೂಸಿಕ್ಗೆ ಡ್ಯಾನ್ಸ್ ಮಾಡಬೇಕು ಅನ್ನೋ ಒಂದು ಫೀಲ್ ಕೊಡುತ್ತೆ ಈ ಒಂದು ಪ್ಲೇಸು. ಮತ್ತು ನೈಟ್ ಟೈಮು ಈ ಥರ ಬೋನ್ ಫೈರ್ ಮುಂದೆ ಡ್ಯಾನ್ಸ್ ಮಾಡೋ ಎಕ್ಸ್ಪೀರಿಯೆನ್ಸ್ ಅಂತೂ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಸೊ ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ ಜೊತೆ ನೀವೊಂದು ಒಳ್ಳೆ ಪ್ಲೇಸು ಡೇ ಔಟ್ ಆರ್ ಸ್ಟೇಗೆ ಆಪ್ಷನ್ ಮಾಡ್ತಾಯಿದ್ರೆ ಈ ಒಂದು ಪ್ಲೇಸ್ನ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಯಾಕಂದರೆ ನಾವು ಎಲ್ಲ ಫೆಸಿಲಿಟೀಸು ಯೂಸ್ ಮಾಡಿದ್ವಿ, ಎಸ್ಪೆಷಲಿ ಅಮ್ಯುನಿಟೀಸ್ ಆಗಲಿ ಮತ್ತು ಎಲ್ಲ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಆಗಲಿ ತುಂಬಾ ಆಪ್ಷನ್ಸ್ ಇದೆ. ಮತ್ತು ಊಟ ಅಂತೂ ತುಂಬ ಟೇಸ್ಟಿಯಾಗಿತ್ತು. ಸೊ ಇದು ಯಾವುದೇ ರೀತಿ ಪ್ರಮೋಷ್ನಲ್ ವಿಡಿಯೋ ಅಲ್ಲ, ನಾನು ಹೋಗಿದ್ದು ನನ್ನ ಒಂದು ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ನಿಮ್ಗಿನ್ನೂ ಏನಾದರೂ ಕ್ವೆರೀಸ್ ಇದ್ದು ಇದ್ರ ಬಗ್ಗೆ ರೆಸಾರ್ಟ್ ಬಗ್ಗೆ ಡೀಟೇಲ್ಸ್ ಬೇಕಿದ್ದರೆ ಸೊ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸ್ಕೊಡಿ. ನನಗೆ ಗೊತ್ತಿರೋ ಅಷ್ಟು ನಾನು ಅದ್ರ ಬಗ್ಗೆ ಡೀಟೇಲ್ಸ್ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಾವು ಹೋಗಿದ್ದ ದಿನ ಅಂತೂ ಸಖತ್ ಪ್ರೊಫೆಷ್ನಲ್ ಡ್ಯಾನ್ಸರ್ಸ್ ಇದ್ದರು ಈ ಬೋನ್ ಫೈರ್ ಹತ್ರ ಅಂತಲೇ ಹೇಳ್ಬೋದು. ಸೊ ನಮಗೆ ಡ್ಯಾನ್ಸ್ ಮಾಡೋಕ್ಕೆ ಬರಲಿಲ್ಲ ಅಂದ್ರೂ ಅಲ್ಲಿ ಹೋಗಿ ಇನ್ನೊಬ್ಬರು ಒಳ್ಳೆ ಡ್ಯಾನ್ಸ್ ಮಾಡಬೇಕಾದ್ರೆ ಅದನ್ನು ನೋಡೋದೇ ಒಂಥರ ಖುಷಿಯಾಗುತ್ತೆ. ಸೊ ಇವರೆಲ್ಲ ನೋಡಿ ಗ್ರೂಪ್ ಆಫ್ ಫ್ರೆಂಡ್ಸು.
ಸಖತ್ ಎಂಜಾಯ್ ಮಾಡ್ತಾಯಿದ್ರು. ಅವ್ರದ್ದು ಡ್ಯಾನ್ಸ್ ನೋಡೋದಕ್ಕೆ ಒಂಥರ ಸಖತ್ ಖುಷಿ ಅನ್ನಿಸ್ತು. ಸೊ ಫ್ಯಾಮ್ಲೀಸೇ ಅಂತಲೇ ಅಲ್ಲ, ಗ್ರೂಪ್ ಆಫ್ ಫ್ರೆಂಡ್ಸ್ ಆಗಲಿ, ಗ್ರೂಪ್ ಆಫ್ ಕಝಿನ್ಸ್ ಆಗಲಿ, ಪ್ರತಿಯೊಬ್ರಿಗೂ ಈ ಗ್ರೂಪಾಗಿ ಬಂದು ಎಂಜಾಯ್ ಮಾಡೋಕ್ಕೆ ಸಹ ಈ ಒಂದು ರೆಸಾರ್ಟ್ ಹೇಳಿ ಮಸ್ತಂಗಿದೆ. ಸೊ ಇಲ್ಲಿ ಬೋನ್ಫೈರ್ ಎಲ್ಲ ಮುಗಿಸ್ಕೊಂಡು 8 to 10ವರೆಗೂ ನಿಮಗೆ ಬಫೆಟ್ ಡಿನ್ನರ್ ಅರೇಂಜ್ ಮಾಡಿರ್ತಾರೆ. ಸೊ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ಆ ಟೈಮಿಂಗ್ಸ್ಗೆ ಹೋಗಿ ಡಿನ್ನರ್ ಮುಗಿಸ್ಬೋದು. ಒಂದು ಗುಡ್ ಥಿಂಗ್ ಏನಂದರೆ, ಇವತ್ತು ಒಬ್ಬ ಸಬ್ಸ್ಕ್ರೈಬರ್ನ ಮೀಟ್ ಮಾಡಿದೆ ಡಿನ್ನರ್ ಮಾಡೋವಾಗ. ಅವರೇ ನನ್ನ ರೆಕಗ್ನೈಸ್ ಮಾಡಿ ಬಂದು ನನ್ನ ಮಾತಾಡ್ಸಿದ್ರು. ತುಂಬ ಖುಷಿಯಾಯಿತು. ಅವ್ರ ಹೆಸರು ಸುನೀತಾ ಅಂತ. ಮೆಮೊರಿಗೋಸ್ಕರ ಅವ್ರ ಜೊತೆ ಒಂದು ಪಿಕ್ ತೊಗೊಂಡಿದ್ದೀನಿ, ಅದನ್ನು ಈ ಒಂದು ವ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಸೊ ತುಂಬಾ ಖುಷಿಯಾಯಿತು ಸುನೀತಾ ಅವರೇ ನಿಮ್ಮನ್ನು ನೋಡಿ. ಸೊ ಹೋಪ್ಫುಲಿ ಮತ್ತೆ ನಾವು ಮೀಟ್ ಮಾಡ್ತೀವಿ ಅಂತ ಭಾವಿಸ್ತಾ ಇದ್ದೀನಿ. ಸೊ ನೆಕ್ಸ್ಟು ನಿಮ್ದೇನಾದರೂ ಸೆಲೆಬ್ರೇಷನ್ಸ್ ಈ ಥರ ಇದ್ದರೆ ಅವ್ರಿಗೆ ಮೊದಲೇ ನಾವು ಫೋನ್ ಮಾಡಿ ತಿಳಿಸಿದರೆ ಅವರು ಕೇಕ್ ಈ ಥರ ಅರೇಂಜ್ ಮಾಡಿಕೊಡ್ತಾರೆ. ಸೊ ನಾವು ಮುಂಚೆನೇ ನಮ್ಮದು 10th ಆ್ಯನಿವರ್ಸರಿ ಇರೋದ್ರಿಂದ ಅವ್ರಿಗೆ ಬುಕ್ಕಿಂಗ್ ಟೈಮಲ್ಲೇ ಹೇಳಿದ್ವಿ ಒಂದು ಕೇಕ್ ಅರೇಂಜ್ ಮಾಡಿಕೊಡಿ ಅಂತ. ಸೊ ಅವರು ಈ ಥರ ಒಂದು ಕ್ಲಾತು ಟೇಬಲ್ ಎಲ್ಲ ಹಾಕಿ ಕೇಕು ಸಹ ಅವರೇ ಪ್ರೊವೈಡ್ ಮಾಡಿದರು. ಸೊ ಇದು ಎಕ್ಸ್ಟ್ರಾ ಚಾರ್ಜಬಲು, ಮತ್ತು ಫ್ಲೇವರ್ ಎಲ್ಲ ನಮಗೆ ಮುಂಚೆನೇ ಕೇಳಿ ಅವ್ರು ಬುಕ್ ಮಾಡ್ಕೊಳ್ತಾರೆ. ಸೊ ನಾವೇನು ಹೇಳಿದ್ರೆ ಅದ್ರ ಪ್ರಕಾರ ಅವರು ನಮಗೆ ಅರೇಂಜ್ಮೆಂಟ್ಸ್ ಮಾಡಿಕೊಡ್ತಾರೆ. ನಾವು ಸಿಂಪಲ್ಲಾಗಿ ಒಂದು ಕೇಕ್ ಸಾಕು ಅಂತ ಹೇಳಿದ್ವಿ, ಅವ್ರು ಅಷ್ಟು ಅರೇಂಜ್ ಮಾಡಿಕೊಟ್ಟಿದ್ರು. ಸೊ ಈ ಥರ ನಿಮ್ಮದು ಸ್ಪೆಷಲ್ ಡೇಸ್, ಬರ್ಡೇಸ್ ಇಂಥದ್ದೇನಾದರೂ ಸೆಲೆಬ್ರೇಷನ್ಸ್ ಮಾಡ್ಕೋಬೇಕಾದ್ರೆ ಸಹ ಅವರು ಅದನ್ನು ರಿಕ್ವೆಸ್ಟ್ನ ನಿಮ್ಮಿಂದ ತೊಗೊಂಡು ಅರೇಂಜ್ಮೆಂಟ್ಸ್ ಮಾಡಿಕೊಡ್ತಾರೆ. ಡೆಕೋರೇಷನ್ಸ್ ಬೇಕಂದರೆ ನಿಮಗೆ ಸಪ್ರೇಟಾಗಿ ಡೆಕೋರೇಷನ್ಸ್ ಸಹ ಮಾಡಿಕೊಡ್ತಾರೆ. ಸೊ ಚಾರ್ಜಸ್ಸು ಈಚ್ ರಿಕ್ವೈರ್ಮೆಂಟ್ಗೆ ಸಪ್ರೇಟಾಗಿರುತ್ತೆ. ನಾವು ಕೇಕ್ ಮಾತ್ರ ತೊಗೊಂಡ್ವಿ, 750 ಚಾರ್ಜ್ ಮಾಡಿದ್ರು ಎಕ್ಸ್ಟ್ರಾ. ಸೊ ನೆಕ್ಸ್ಟು ಮದ್ಯಪಾನ ಪ್ರಿಯರಿಗೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಪಕ್ಕನೇ ಇರುತ್ತೆ. ಸೊ ನೀವು ಅಲ್ಲಿ ಹೋಗಿ ಸಪ್ರೇಟ್ ಚಾರ್ಜಸ್ ಇರುತ್ತೆ, ತೊಗೊಂಡು ನಿಮ್ಮ ಒಂದು ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡೋವಂಥ ಪ್ಲೇಸ್ ಇದು. ಸೊ ಯಾರು ದಯವಿಟ್ಟು ನೆಗೆಟಿವ್ ಕಮೆಂಟ್ಸ್ ಹಾಕ್ಬಿಡಿ. ನಾನು ಆ್ಯಸ್ ಪಾರ್ಟ್ ಆಫ್ ದಿಸ್ ರೆಸಾರ್ಟ್ ಏನೇನು ಅಮ್ಯುನಿಟೀಸ್ ಇದೆ ಅಂತ ತಿಳಿಸ್ಕೊಡೋದ್ರಲ್ಲಿ ಅದರಲ್ಲಿ ಮದ್ಯಪಾನನೂ ಇರೋದ್ರಿಂದ ಯಾರು ಪ್ರಿಯರು ಇರ್ತಾರಲ್ವ, ಮದ್ಯಪಾನ ಪ್ರಿಯರು, ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ. ಸೊ ಎಲ್ಲ ಗೇಮ್ಸು ಆಡಿ ಸುಸ್ತಾಗಿರ್ತೀವಲ್ವ, ಸೊ ಒಳ್ಳೆ ನಿದ್ದೆ ಬರುತ್ತೆ. ಸೊ ಮಲಗಿ ಬೆಳಗ್ಗೆ ಎದ್ದೋಳೋ ಅಷ್ಟರಲ್ಲಿ ಸ್ವಿಮ್ಮಿಂಗ್ ಪೂಲ್ ಏರಿಯಾನ ನೀವು ಆ್ಯಕ್ಸೆಸ್ ಮಾಡ್ಬೋದು. ಸೊ ಇವಾಗ ಜನನೇ ಇರಲ್ಲ, ಬರೀ ಸ್ಟೇ ಯಾರಿರ್ತಾರೆ ನೋಡಿ ಅಷ್ಟು ಜನಕ್ಕೆ ಮಾತ್ರ ಇದು ಅವೈಲೇಬಲ್ ಇರುತ್ತೆ. ಇದು ಒಂದು ಒಳ್ಳೆ ಟೈಮು. ನೀವೇನ ಸ್ವಿಮ್ಮಿಂಗ್ ಪೂಲ್, ಪ್ರೈವೇಟ್ ಸ್ವಿಮ್ಮಿಂಗ್ ಪೂಲ್ ಥರ ಆ್ಯಕ್ಸೆಸ್ ಮಾಡ್ಕೋಬೇಕಂದ್ರೆ ಈ ಟೈಮಲ್ಲಿ ಆ್ಯಕ್ಸೆಸ್ ಮಾಡ್ಕೊಳ್ಳಿ. ಮತ್ತು ಬ್ರೇಕ್ಫಾಸ್ಟ್ ಇರುತ್ತೆ. ಸೊ ಬ್ರೇಕ್ಫಾಸ್ಟು ಅಷ್ಟೇ ಎಲ್ಲ ಲೈವ್ ಕೌಂಟರ್ಸ್ ಇರುತ್ತೆ. ಇದೊಂದು ಗುಡ್ ಥಿಂಗ್ ಈ ರೆಸಾರ್ಟಲ್ಲಿ. ಸ್ಟಾರ್ಟರ್ಸ್ ಆಗಲಿ, ದೋಸೆ, ವಡೆ, ಯಾವುದಾದ್ರು ಬಿಸಿ ಬಿಸಿ ತಿನ್ನೋದಕ್ಕೆ ಖುಷಿ ಅನಿಸುತ್ತಲ್ವ, ಅಂಥದನ್ನೆಲ್ಲ ಲೈವ್ ಕೌಂಟರ್ಸಲ್ಲಿ ಇಟ್ಟಿರ್ತಾರೆ. ಮತ್ತು ಬಫೆಟ್ಟಲ್ಲಿ ನಾರ್ಮಲ್ ಒಂದೇ ಸಲ ಮಾಡಿ ಇಡೋವಂಥದ್ದು ಐಟಮ್ಸ್ನೆಲ್ಲ ಬಫೆಟ್ಟಲ್ಲಿ ಕೊಟ್ಟಿರ್ತಾರೆ. ಸೊ ಇದೊಂದು ನಂಗೆ ತುಂಬ ಇಷ್ಟ ಆಯ್ತು ಈ ರೆಸಾರ್ಟಲ್ಲಿ. ಸೊ ಟೇಸ್ಟ್ ಮಾತ್ರ ತುಂಬ ಅಲ್ಟಿಮೇಟ್ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಫುಡ್ಡಲ್ಲಂತೂ ನನಗೆ ಯಾವುದೇ ರೀತಿ ಕಂಪ್ಲೇಂಟ್ ಇಲ್ಲ. 3 times ಏನು ಪ್ರೊವೈಡ್ ಮಾಡ್ತಾರಲ್ವ ಅವ್ರ ಫುಡ್ಡು ಎಲ್ಲನೂ ಟೇಸ್ಟಿಯಾಗಿತ್ತು. ತುಂಬ ಜನ ರೀಲ್ಸಲ್ಲಿ ಅದನ್ನು ಮೆನ್ಷನ್ ಮಾಡಿದ್ದಾರೆ ಈ ರೆಸಾರ್ಟ್ ಬಗ್ಗೆ. ನಂದು ಸೇಮ್ ರಿವ್ಯೂನೇ. ಫುಡ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಅಷ್ಟೇ ಹೇಳ್ದಿರ ತುಂಬ ಆ್ಯಕ್ಟಿವಿಟೀಸ್ ಇರುತ್ತೆ. ಸೊ ಎಲ್ಲೂ ನೀವು ಕಾಂಪ್ರಮೈಸ್ ಆಗೋ ಅವಶ್ಯಕತೆ ಇಲ್ಲ. ಎಲ್ಲ ಏಜ್ ಗ್ರೂಪ್ ಅವ್ರಿಗೂ ಇಲ್ಲಿ ಆಡೋಕ್ಕೆ ಗೇಮ್ಸ್ ಇರುತ್ತೆ. ಪುಟಾಣಿ ಮಕ್ಕಳನ್ನ ಕರ್ಕೊಂಡು ಹೋದರೆ ಸಹ ನಿಮಗೆ ಇಲ್ಲಿ ಕಿಡ್ಸ್ ಪ್ಲೇ ಏರಿಯಾ ಇರುತ್ತೆ. ಸೊ ಅವರೂ ಎಂಜಾಯ್ ಮಾಡ್ಬೋದು. ಅವ್ರದ್ರಲ್ಲೂ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಇರುತ್ತೆ. ಸೊ ಈ ಥರ ಎಲ್ಲ ಏಜ್ ಗ್ರೂಪ್ ಅವ್ರಿಗೂ ಎಂಜಾಯ್ ಮಾಡೋವಂಥ ಒಂದು ಪ್ಲೇಸ್ ಅಂದರೆ ರಿಟ್ರೀಟ್ ರೆಸಾರ್ಟ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಒಂದು ಗಸಗಸೆ ಹಣ್ಣೆಲ್ಲ ಇತ್ತು, ಅದೆಲ್ಲ ಬಿಡಿಸ್ಕೊಂಡು ಸ್ವಲ್ಪ ತಿಂದು, ಮತ್ತು ಪೂಲ್ ಆ್ಯಕ್ಸಸ್ಸು ಮತ್ತು ಅಡ್ವೆಂಚರಸ್ ಗೇಮ್ಸ್ ಎಲ್ಲ ಇನ್ನೊಂದು ರೌಂಡ್ ಹೋಗಿ ಎಲ್ಲ ಟ್ರೈ ಮಾಡಿ ಬಂದ್ವಿ ನಾವು. ಸೊ ಅದೆಲ್ಲ ಹಾಕಿದ್ರೆ ಮತ್ತೆ ಲೆಂತೇ ಹೋಗುತ್ತೆ ವಿಡಿಯೋ ಅಂತ ಹಾಕ್ತಾಯಿಲ್ಲ. ಸೊ ಹೋಪ್ಫುಲಿ ನಿಮಗೆ ಈ ಒಂದು ವ್ಲಾಗಲ್ಲಿ ಸ್ವಲ್ಪನಾದರೂ ಹೆಲ್ಪ್ಫುಲ್ ಆಗಿದೆ, ಇನ್ಫಾರ್ಮೇಟಿವ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆದರೆ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸ್ಕೊಡಿ. ಮತ್ತು ಇಲ್ಲಿ ಗ್ರೂಪ್ ಫೋಟೋಸು, ಫ್ಯಾಮ್ಲೀಸ್ ಎಲ್ಲ ಬಂದಾಗ ಫೋಟೋಸ್ ತೊಗೊಳೋದಕ್ಕೆ ಕೆಲವೊಂದು ಸ್ಪಾಟ್ಸ್ ಇದೆ. ಒಂದು ಈ ಬುದ್ಧ, ಇನ್ನೊಂದು ಐ ಲವ್ ರಿಟ್ರೀಟ್ ಅಂತ ಒಂದು ಪ್ಲೇಸ್ ಇದೆ, ಅದು ನೆಕ್ಸ್ಟ್ ತೋರಿಸ್ತೀನಿ. ಸೊ ಇದು ಬಂದು ವೆಲ್ಕಮ್ ಡ್ರಿಂಕ್ ಕೊಡೋ ಅಂಥ ಪ್ಲೇಸು. ಆ ಪ್ಲೇಸ್ ಹತ್ರನೇ ಆ ಒಂದು ಫೋಟೋ ಬೂತ್ ಇದೆ. ಸೊ ಅಲ್ಲೂ ಬಂದು ನೀವು ಫ್ಯಾಮ್ಲಿ, ಫ್ರೆಂಡ್ಸ್ ಎಲ್ಲ ಗ್ರೂಪ್ ಫೋಟೋಸ್ ತೊಗೋಬೋದು. ಸೊ ವೆಲ್ಕಮ್ ಡ್ರಿಂಕ್ಗೆ ನಮಗೆ ಪೈನಾಪಲ್ ಜ್ಯೂಸ್ ಕೊಟ್ಟಿದ್ದರು. ಅದೆಲ್ಲ ಕುಡ್ಕೊಂಡು ಒಂಚೂರು ಫೋಟೋಸ್ ಎಲ್ಲ ತೊಗೊಂಡು ನಾವು ಅಲ್ಲಿಂದ ನೆಕ್ಸ್ಟ್ ಹೋಗಿದಂಥ ಪ್ಲೇಸ್ ಬಂದು ನಂದಿ ಹಿಲ್ಸ್ಗೆ. ಸೊ ನಂದಿ ಹಿಲ್ಸ್ಗೆ ಹೋಗ್ಬೇಕಾದ್ರೆ ಆನ್ ದ ವೇ ಜೀವಾ ಪಾರ್ಕ್ ಅಂತ ಒಂದಿದೆ. ಅದರದ್ದು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಏನೇನು ಇರುತ್ತೆ ಅಂತ. ಪ್ರಾಣಿ ಪ್ರಿಯರಿಗೆ ಅದೊಂದು ಒಳ್ಳೆ ಪ್ಲೇಸು. ಸೊ ಈಗಿತ್ತು ನನ್ನ ಒಂದು ಎಕ್ಸ್ಪೀರಿಯನ್ಸ್ ರಿಟ್ರೀಟ್. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.